ನಾನು ಜಮೀನಲ್ಲಿ ಆರಂಭ ಮಾಡಿಕೊಂಡು ಹಚ್ಕೊಳ್ಳಲ್ಲಿ ನಾನೇ ಹೊಲ ಉತ್ಕೊಂಡು ರಾಗಿ ಬೆಳ್ಕೊಂಡು ಈ ನಾವು ಕಡಲೆಕಾಯಿ ಬೆಳಿತೀವಿ, ಕಾಳು ಬೆಳಿತೀವಿ. ನಾವು ಈ ಭೂಮಿನೇ ನಂಬಿ ನಾವು ಭೂಮಿಯಿಂದ ಅನ್ನ ತಿಂತೀವಿ. ನಮ್ಮ ತಾಯಿ ಹೆಸರು ಮಾರಕ್ಕ, ನನ್ನ ಹೆಸರು ಕೆಂಪೇಗೌಡ, ನಮ್ಮ ತಂದೆ ಹೆಸರು ಚಿಕ್ಕಮಾರೇಗೌಡ, ಕೆಂಪೇಗೌಡ ಮಗ ಚಿಕ್ಕಮಾರೇಗೌಡ. ನಾವು ವ್ಯವಸಾಯನೇ ಆಕಾಶದಿಂದ ಆಕಾಶ ಮಳೆ ಭೂಮಿ ಬೆಳೆ, ಆಕಾಶದಿಂದನೇ ಮಳೆ ಉದ್ರೆ ನಾವು ವ್ಯವಸಾಯ ಮಾಡೋದು. ಏನೇನು ವ್ಯವಸಾಯ ಮಾಡ್ತೀವಿ? ನಾವು ಆರಂಭ ರಾಗಿ ಬೆಳಿತೀವಿ, ಕಾಳು ಬೆಳಿತೀವಿ, ಕಡಲೆಕಾಯಿ ಬೆಳಿತೀವಿ. ಬಾವಿಯಲ್ಲಿ ನೀರು ತಗೊಂಡು ಊರಲ್ಲಿ ನಾವು ಕುಡಿಬೇಕಾದ್ರೆ ಈ ಬಾವಿ ನೀರೇ ನಾವು ಉಪಯೋಗಿಸ್ತಾ ಇದ್ದದ್ದು. ಕುಡಿಯೋಕ್ಕೆ, ನಾವು ಸ್ನಾನ ಮಾಡೋಕ್ಕೆ, ಯಾವುದಕ್ಕೂ ನಾವು ಇದನ್ನೇ ಉಪಯೋಗಿಸ್ತಾ ಇದ್ದದ್ದು. ಅವಾಗ ಬೋರ್ ಬರೋದು, ಊರೊಳಗೆ ಬೋರ್ ಬರೋದು ಮುಂಚೆ ದನ ಕರುಗಳಿಗೆಲ್ಲ ಇಲ್ಲಿಂದನೇ ಹೊತ್ಕೊಂಡೋಗಿ ನಾವು ಬಾಣ್ತಿದ್ದು ಸಹಿತ ಇಲ್ಲಿ ಹೊಳೆಯಿಂದನೇ ಹೊತ್ಕೊಂಡೋಗಿ ನೀರು ಉದವ್ರೆ ನಮ್ಮ ತಾಯಿ ತಂದೆ ಎಲ್ಲ. ಬಾವಿಯಲ್ಲಿ ನೀರು ಚೆನ್ನಾಗಿ ಬರ್ತದೆ. ಯಾವಾಗ ಇದೆ ಎಷ್ಟು ಒಳ್ಳೆ ನೀರು, ಬೋರ್ಗಿಂಡ. ಸಿಹಿ ನೀರು ಬಾವಿ. ಸಿಹಿ ನೀರು, ಒಳ್ಳೆ ನೀರು. ಯಾವಾಗ ಈ ಸಿಂಧೆ ಬಂದಮೇಲೆ ನಮ್ಮೂರಿಗೆ ಬೋರ್ ಹಾಕಿದ್ಮೇಲೆ ಆವಾಗ ಸ್ವಲ್ಪ ಕುಡಿಯೋಕ್ಕೆ, ಸ್ನಾನ ಮಾಡೋಕ್ಕೆ ಆಗಲಿ, ಕುಡಿಯೋಕ್ಕೆ ಆಗಲಿ, ದನ ಕರಿಗೆ ನಮಗೆ ಹೊತ್ಕೊಂಡು ಅನುಕೂಲ ಆಯಿತು. ಸುಮಾರು ಈ ಬಾವಿಗೆ ಎಷ್ಟು ವರ್ಷ ಆಗಿದೆ? ಆಗದೆ, ಸಾನೆ ವರ್ಷ ಆಗದೆ. ನಾವು ಹುಟ್ಟಿರಲಿಲ್ಲ ಗುರು. ಸುಮಾರು 150 ವರ್ಷ ಜಾಸ್ತಿ ಆಗಿರಬೇಕು. ಒಟ್ಟಿನಲ್ಲಿ ನಾವು ಹುಟ್ಟಿರಲಿಲ್ಲ. ಇವಾಗ ಅಣ್ಣ ತಮ್ಮದಿರು ಇಬ್ಬರು ಹೊಡಿತಾವ್ರು ನೀರು ಅಷ್ಟೇ. ಆಕಾಶ ಮಳೆಗೆ ಅದು ರಾಗಿ ಬೆಳಿತೀವಿ, ಕಡಲೆಕಾಯಿ ಬೆಳಿತೀವಿ, ಕಾಳು ಬೆಳಿತೀವಿ, ತೊಗರಿ ಬೆಳಿತೀವಿ, ಇಷ್ಟು ಬೆಳಿತೀವಿ. ಇದ್ದದ್ದೇನು ನಾವು ಈ ಭೂಮಿ ನಂಬಿದ್ದೀವಿ, ಆಕಾಶ ಮಳೆ ನಂಬಿದ್ದೀವಿ. ಬೇಸಿಗೆಯಲ್ಲಿ ಏನು ಮಾಡೋಕ್ಕಾಗಲ್ಲ. ಊದಾಗ ಮಳೆ, ಭೂಮಿ ಮಳೆ ಹೋದಾಗ ಆರಾಮ ತಿರ್ಗಾ ಉಳಿಸ್ಕೊಂಡು ಆರಾಮ ರಾಗಿ ಬೆಳಿತೀವಿ. ಅದೇ ಮಾಮೂಲಿ ಕಡಲೆಕಾಯಿ, ತೊಗರಿ, ಕಾಳು ಇವೆಲ್ಲ ಬೆಳಿತೀವಿ.